ಇವತ್ತು ನಮ್ಮ ಮಗು ಅಂತಲೇ ಹೇಳೋದು ನಾನು. ನಮ್ಮ ಪುನೀತ್ದು ಅಪ್ಪುದು ಜನ್ಮದಿನದ ದಿವಸ ಇವತ್ತು. ಈ ದಿವಸ ಇವತ್ತು ಎಷ್ಟು 48ನೇ ವರ್ಷದ ಇವತ್ತು ಬರ್ತ್ಡೇ ಅಪ್ಪುದು. ಅವನು ಇಲ್ಲದೇ ಇರ್ಬೋದು, ಆದರೆ ಅವನು ಇದ್ದಾನೆ ಅಂದ್ಕೊಂಡು ಎಲ್ಲ ಬಂದ ಅಸಂಖ್ಯಾತ ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡಿಕೊಂಡು ನಾವು ಅವನಿಗೆ ಶುಭಾಶಯ ಹೇಳೋಕ್ಕೆ ಇಲ್ಲಿ ಬಂದಿದ್ದೀವಿ. ಮರೆಯೋಕ್ಕಾಗದೇ ಇರೋಂಥ ಒಂದು ಘಟನೆಗಳು. ಏನು ಮಾಡೋದು, ವಿಧಿ ಮುಂದೆ ನಾವು ಯಾರು ದೊಡ್ಡವರಲ್ಲ. ಆದರೂ ಅವನು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾನೆ. ಎಲ್ಲರೂ ನಾವು ಅವ್ನು ನೋಡ್ತಿದ್ದೆ, ಅವ್ನು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಇವತ್ತು ಅವನಿಗೂ ನಾವು ಶುಭಾಶಯ ಹೇಳೋಕ್ಕೆ ಇಲ್ಲಿ ಬಂದಿದ್ದೀವಿ ಅಷ್ಟೇ. ಇನ್ನೇನು ಹೇಳೋಕ್ಕೆ ಸಾಧ್ಯ ನಾನು. ನಮಸ್ಕಾರ. ಅಪ್ಪುಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಷ್ಟು ಜನದ ಸ್ತೋಮದ ಮಧ್ಯ ನಾವು ಅವನ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಅಂತಲೇ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. 100 ಕಣ್ಣು ಸಾಕಾಗಲ್ಲ ಇದನ್ನು ಅನುಭವಿಸೋಕ್ಕೆ ನಮಗೆ. ಅಪ್ಪು ಎಲ್ಲೂ ಇಲ್ಲ, ನಿಮ್ಮ ಮಧ್ಯದಲ್ಲೇ ಇದ್ದಾನೆ ಅಂದ್ಕೊಂಡು ನಾವು ಬಂದು ಅವನಿಗೆ ಶುಭಾಶಯ ಹೇಳಿದ್ದೀವಿ. ಒಳ್ಳೇದಾಗಲಿ ಎಲ್ಲರಿಗೂ, ಜನಗಳಿಗೆ ಪ್ರೀತಿ ಹಿಂಗೆ ಇರಲಿ ನಮ್ಮ ಮೇಲೆ. ಮಾಮನ ಬರ್ಡೇ ಹೇಳ್ಬೇಕಂದ್ರೆ ಅವರು ತೀರೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ, ನಮ್ಮ ಜೊತೆನೇ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರು ನೋಡಿ ನಾನು ಭಾಳ ಕಲ್ತಿದ್ದೀನಿ. ಏನಂದರೆ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ ನನಗೆ. ಆ್ಯಕ್ಟಿಂಗ್ ಅಂದರೆ ಭಾಳ ಇಷ್ಟ. ಅವ್ರ ಥರನೇ ಆಗಬೇಕಂತ ನನಗೂ ಇದೆ. ನೋಡೋಣ ಫ್ಯೂಚರಲ್ಲಿ ಏನು. ಥ್ಯಾಂಕ್ ಯು. ಹುಟ್ಟುಹಬ್ಬ ನೋಡಿ ಎಷ್ಟು ಜೋರಾಗಿ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋ ಭಾಗ್ಯ ನಮಗಿದೆಯಲ್ಲ ಅನ್ನೋದೇ ದೊಡ್ಡ ಖುಷಿ. ಇಲ್ಲಿ ಈ ಜಾಗದಲ್ಲಿ ಆಚರಿಸ್ತಾ ಇರೋದು ಎಲ್ಲರಿಗಿಂತ ದೊಡ್ಡ ಖುಷಿ. ಯಾಕಂದರೆ ನಮ್ಮ ತಾತ, ಅಜ್ಜಿ, ನಮ್ಮ ಮಾಮ 3 ಜನ ಒಟ್ಟಿಗೆ ಇದ್ದಾರೆ. ಅವ್ರಗಳ ಆಶೀರ್ವಾದ ತಗೊಳ್ಬೇಕು ಅಂಥೇಳಿ ನಾವೆಲ್ಲ ಇವತ್ತಿಲ್ಲಿ ಬಂದಿದ್ದೀವಿ ಸರ್. ಅವರು ಪ್ರೀತಿ, ಅವರ ಹೆಮ್ಮೆ, ಅವ್ರು ಅದನ್ನು ಆರಾಧಿಸ್ತಾ ಇದ್ದಾರೆ. ನಾವು ಅವರನ್ನು ಆರಾಧಿಸ್ತಾ ಇರ್ತೀವಿ. ಇವತ್ತು ನಾಳೆ ಯಾವತ್ತು ನೋಡಿ ಹಿಂದೆ ಕೇಳಿಸ್ತಾ ಇರೋ ಪ್ರತಿಯೊಂದು ಕೂಗು ಆ ಪ್ರೀತಿಗೆ, ಆ ಅಭಿಮಾನಕ್ಕೆ ಸಾಕ್ಷಿ. ಅದನ್ನು ಕಾಪಾಡ್ಕೊಳ್ಳೋಕ್ಕೆ ನಾವೆಲ್ಲರೂ ಪ್ರತಿನಿತ್ಯ ಯಾವತ್ತೂ ನಾವು ಶ್ರಮ ಪಡ್ತೀವಿ. ಆ ಎಲ್ಲ ಅಭಿಮಾನಿ ದೇವರುಗಳಿಗೆ ಇವತ್ತು ನಮಸ್ಕಾರ. ನಿಂಬಿಯ ಬನಾದ ಮ್ಯಾಗ ನಾನು ನಟನೆ ಮಾಡ್ತಾ ಇರೋ ಮೊದಲನೇ ಚಿತ್ರ ಈಗ ಚಿತ್ರೀಕರಣ ನಡೀತಾ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರಮಂದಿರಗಳಲ್ಲಿ ನಾವು ಬರ್ತೀವಿ. ಹೀಗೆ ನಮ್ಮ ಮೇಲೆ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಮ್ಮ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ.